ನಾರದ ಮುನಿಗೆ ದೇವೇಂದ್ರನ ನಮಸ್ಕಾರ. ನೀವೇನು ಇಲ್ಲಿ? ನಾರಾಯಣ ನಾರಾಯಣ. ಯಾರಿವನು? ಏನಿದು ಘೋರ ತಪಸ್ಸು? ಇವನು ರಂಭ ಮತ್ತು ಮಹಿಷಿಯ ಪುತ್ರ ಮಹಿಷಾಸುರ. ಓಹೋ, ಇರಲಿ ಇರಲಿ. ನಾನು ದೇವೇಂದ್ರ, ದೇವಲೋಕದ ಅಧಿಪತಿ. ಅವನು ನಮಗೆ ಏನು ಮಾಡಲು ಸಾಧ್ಯವಿಲ್ಲ. ಇಷ್ಟೊಂದು ಅಹಂಕಾರ ಬೇಡ ದೇವೇಂದ್ರ. ಅವನನ್ನು ಅಷ್ಟೊಂದು ಹಗುರವಾಗಿ ನೋಡಬೇಡ. ಇರಲಿ ಇರಲಿ, ನಾನು ನೋಡುತ್ತೇನೆ. ನಾನು ದೇವೇಂದ್ರ. ಏನೋ ಹೇಳುವುದನ್ನು ಹೇಳಿದೆ, ಇನ್ನು ನಿಮಗೆ ಬಿಟ್ಟಿದ್ದು. ನಾರಾಯಣ ನಾರಾಯಣ. ಓಂ ಬ್ರಹ್ಮದೇವ ಪ್ರಸನ್ನನಾಗು, ಪ್ರಸೀದ ಪ್ರಸೀದ ಬ್ರಹ್ಮದೇವ. ಓಂ ಬ್ರಹ್ಮದೇವ ಪ್ರಸನ್ನನಾಗು, ಪ್ರಸೀದ ಪ್ರಸೀದ ಬ್ರಹ್ಮದೇವ. ಓಂ ಬ್ರಹ್ಮದೇವ ಪ್ರಸನ್ನನಾಗು, ಪ್ರಸೀದ ಪ್ರಸೀದ ಬ್ರಹ್ಮದೇವ. ಮಹಿಷಾಸುರ, ನಿನ್ನ ತಪಸ್ಸಿಗೆ ನಾನು ಪ್ರಸನ್ನನಾದೆ. ಹೇಳು, ನಿನಗೆ ಏನೋ ವರ ಬೇಕು? ಬ್ರಹ್ಮದೇವನಿಗೆ ಮಹಿಷಾಸುರ ಮಾಡುವ ಕೋಟಿ ಪ್ರಣಾಮಗಳು. ನನಗೆ ಸಾವೇ ಬರದ ಹಾಗೆ ವರವನ್ನು ನೀಡಿ. ಹುಟ್ಟಿದ ಮೇಲೆ ಸಾಯಲೇಬೇಕು ಅಲ್ಲವೇ? ಬೇರೆ ವರವನ್ನು ಕೇಳು. ಹಾಗಾದರೆ ನನಗೆ ಯಾವುದೇ ಪುರುಷ, ದೇವ, ಅಸುರ ಹಾಗೂ ಗಂಧರ್ವರಿಂದ ಸಾವು ಬರದೇ ಇರಲಿ. ಆದರೆ ಒಂದು ಹೆಣ್ಣಿನಿಂದ ನಿನಗೆ ಸಾವು ಬಂದರೆ? ಕೇವಲ ಒಂದು ಹೆಣ್ಣು ನನಗೆ ಏನು ಮಾಡಲು ಸಾಧ್ಯವಿಲ್ಲ ಬ್ರಹ್ಮದೇವ. ನಾನು ಕೇಳಿದ ವರವನ್ನು ದಯಪಾಲಿಸಿ. ತಥಾಸ್ತು. ಧನ್ಯವಾದಗಳು ಬ್ರಹ್ಮದೇವ. ನನಗೆ ಯಾರಿಂದಲೂ ಸಾವಿಲ್ಲ. ನನಗೆ ಯಾರೂ ಸಾಟಿ ಇಲ್ಲ. ನಾನು ಇಡೀ ಪ್ರಪಂಚಕ್ಕೆ ಅಧಿಪತಿ. ಮಹಿಷಾಸುರ, ನಾನೇ ಸರ್ವೋತ್ತಮ, ನಾನೇ ಸರ್ವಶ್ರೇಷ್ಠ. ಮಹಿಷಾಸುರನಿಗೆ ಜಯವಾಗಲಿ! ಮಹಿಷಾಸುರನಿಗೆ ಜಯವಾಗಲಿ! ಮಹಿಷಾಸುರ. ಚಂದಾವಲು ಬೆಳದಿಂಗಳು ಚೆಂದಾದ ಚುಕ್ಕಿಗಳು ಮದದಾನೆಯ ಮುದ್ದಿಸು ಕರಿಹುಲಿನ ವಿಲಾಡುವ ಕಾನನವು. ಇಲ್ಲಿದೆ ಕರಿಮೋತಿಯ ವ್ಯಾಧನಿವ ನರಚೋರ ಭಯಂಕರ ಬಲೆಯಿದೆ ಬಲಿಹಾಕಲು ಕಾಯುತ್ತಿದೆ. ಹೇಳುವ ವ್ಯಾಘ್ರವು ಇಲ್ಲಿದೆ ಕರಿಮೋತಿಯ ವ್ಯಾಧನಿವ ನರಚೋರ ಭಯಂಕರ ಬಲೆಯಿದೆ ಬಲಿಹಾಕಲು ಕಾಯುತ್ತಿದೆ.
ಅಗ್ನಿ, ವರುಣ, ಯಮ ಎಲ್ಲ ಒಟ್ಟಿಗೆ ಇಲ್ಲಿ. ಮಹೇಂದ್ರ ಮಹಿಷಾಸುರ ಒಂದು ದೊಡ್ಡ ವರ ಪಡೆದಿದ್ದಾನೆ. ತುಂಬ ಶಕ್ತಿಶಾಲಿ ಆಗಿದ್ದಾನೆ. ಆ ಮಹಿಷಾಸುರ ಭೂಲೋಕದಲ್ಲಿ ಎಲ್ಲವನ್ನೂ ನಾಶ ಮಾಡಿದ್ದಾನೆ. ನಾನು ಯಮ, ಅವನು ನನ್ನನ್ನೇ ಬಿಟ್ಟಿಲ್ಲ. ಈಗ ದೇವಲೋಕಕ್ಕೂ ಬರುತ್ತಿದ್ದಾನೆ. ದೇವ, ಈಗ ನಾವು ಏನು ಮಾಡುವುದು? ಬರಲಿ ನನ್ನ ವಜ್ರಾಯುಧದ ಬಗ್ಗೆ ಅವನಿಗೆ ಗೊತ್ತಿಲ್ಲ. ಆದಿತ್ಯನಿಲ್ಲದೆ ಕಾರಿರುಳು ಮೂಡುವುದೋ, ಬೇಗುದಿಯ ಹಾಡಾಯ್ತು ಬಾಣನ ಕಣ್ಣೀರು. ಒಳಗೊಳಗೆ ನೋವುಂಡು ನೆಮ್ಮದಿಯೇ ಮಸುಕಾಯ್ತು. ಯಾರೂ ಇಲ್ಲದೆ ನಂದೇನೂ ನಡೆಯದು. ನಾರಾಯಣ ನಾರಾಯಣ, ಏನಾಯ್ತು ದೇವೇಂದ್ರ? ಓ ಇಲ್ಲ, ಈಗ ಬರೀ ಇಂದ್ರ ಅಲ್ಲವೇ? ಈಗ ಮಹಿಷಾಸುರನೇ ದೇವೇಂದ್ರ, ದೇವಲೋಕದ ಅಧಿಪತಿ. ನಾರದರೆ ನಿಮಗೆ ಎಲ್ಲ ತಿಳಿದಿದೆ ಅಲ್ಲವೇ? ನಾರಾಯಣ ನಾರಾಯಣ. ನಾರದರೆ ಈಗ ನೀವೇ ಹೇಳಿ, ನಾನು ಏನು ಮಾಡಬೇಕು? ಮಹಿಷಾಸುರನಿಗೆ ವರ ಕೊಟ್ಟಿರುವುದು ಬ್ರಹ್ಮದೇವ. ಇದಕ್ಕೆ ಅವರೇ ಪರಿಹಾರ ಕೊಡಬೇಕು. ನಾರಾಯಣ ನಾರಾಯಣ. ನಮಸ್ಕಾರ ಬ್ರಹ್ಮದೇವ. ಮಹಿಷಾಸುರನ ಕ್ರೌರ್ಯ ಮಿತಿ ಮೀರಿದೆ. ಇದಕ್ಕೆ ಪರಿಹಾರ ತಿಳಿಸಿ. ನನ್ನ ವರದಿಂದ ಒಂದು ಹೆಣ್ಣಿನಿಂದ ಮಾತ್ರ ಅವನ ಅಂತ್ಯ ಸಾಧ್ಯ. ಹೀಗೆ ಶಿವ ಮತ್ತು ವಿಷ್ಣುವನ್ನು ಭೇಟಿ ಮಾಡಿದಾಗ ಅವರು ತಮ್ಮ ಅಸಹಾಯಕತೆಯನ್ನು ಹೇಳಿಕೊಂಡರು. ಅದಕ್ಕೆ ಪರಿಹಾರವಾಗಿ ತ್ರಿಮೂರ್ತಿಗಳು ಆದಿಶಕ್ತಿಯನ್ನು ಸ್ತುತಿಸಿದರು. ಆದಿಮಾಯೆಯು ಸಿಂಹವಾಹಿನಿಯಾಗಿ ಪ್ರಕಟಗೊಂಡಳು. ದೇವಿಗೆ ತಲೆಬಾಗಿ ಎಲ್ಲ ದೇವತೆಗಳು ತಮ್ಮ ಆಯುಧಗಳನ್ನು ನೀಡಿದರು. ಇದೆಲ್ಲ ಹೊಂದಿದವಳೇ ಶಕ್ತಿ. ಅವಳು ಹೆಣ್ಣಿನ ರಜೋತತ್ವದ ರೌದ್ರ ಭಾವದ ಸ್ವರೂಪ. ತನ್ನ ಭಕ್ತರನ್ನು ರಕ್ಷಿಸುವ ಮಾತೆ, ಜಗನ್ಮಾತೆ. ಅವಳೇ ಆದಿಶಕ್ತಿ, ದುರ್ಗಾ ಮಾತೆ.